PSSM ನ ಫಾರ್ಮುಲಾ 3+2+1 ಅಂದ್ರೆ PSSM ಅಲ್ಲಿ ಮಾಡಲೇಬೇಕಾದಂತಹ ಕೆಲವೊಂದು ಏನು ಮಾಡಬೇಕು ಅನ್ನೋದನ್ನ ನಿನ್ನೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಈ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಮಾಡಲೇಬಾರದಂತಹ ಕೆಲವು ಒಂದು ಅಂಶಗಳನ್ನ ಇವತ್ತು ಹೇಳ್ತೀವಿ. ನಿನ್ನೆ ಡೂಸ್ ಅಂದ್ರೆ ಏನ್ ಮಾಡ್ಬೇಕು ಹೇಳ್ದೆ, ಇವತ್ತು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಾಸ್ಟರ್ಸ್. ಇಲ್ಲಿ ಮೇಯ್ನ್ ಆಗಿ ನಿನ್ನೆ ಮುಖ್ಯವಾಗಿ 3 ಮಾಡಬೇಕಾಗಿರುವಂತಹ ಅಂಶಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು 3 ಮಾಡಲೇಬಾರದಂತಹ ಅಂಶಗಳು ಪತ್ರಿಜಿ ಅವರು ಏನು ಹೇಳಿದ್ದಾರೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಪತ್ರಿಜಿ ಅವರು ಹೇಳೋದು ನೋ ಪೂಜಾ ಅಂದ್ರೆ ನೋ ವರ್ಷಿಪಿಂಗ್ ಟು ಅನ್ ಐಡಲ್ ಆರ್ ಪರ್ಸನ್. ಒಂದು ವಿಗ್ರಹಾರಾಧನೆ ಅಥವಾ ಒಬ್ಬ ಮನುಷ್ಯನಿಗೆ ಪೂಜೆ ಮಾಡುವಂತಹದ್ದು ಪತ್ರಿಜಿ ಅವರು ಯಾವತ್ತೂ ಒಪ್ಪಲ್ಲ. ಸೊ ಅವರು ಇದು ಯಾವುದು ಈ ಸ್ಪಿರಿಚುಯಾಲಿಟಿಲಿ ಸೈಂಟಿಫಿಕಲಿ ಎಲ್ಲೂ ಪೂಜೆ ಮಾಡು ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೋ ಪೂಜಾ. ಫಸ್ಟ್ ಪಾಯಿಂಟ್, ಪೂಜಾ ಬೇಡ. ವರ್ಕ್ ಈಸ್ ವರ್ಷಿಪ್ ಅನ್ನೋದನ್ನ ನಾವೆಲ್ಲ ಬೆಳೆಸ್ಕೋಬೇಕು. ನಾವು ಮಾಡುವ ಕೆಲಸನೇ ನಮ್ಮ ಪೂಜೆ. ಎಲ್ಲೋ ಗಿಡದಲ್ಲಿ ಬಿಟ್ಟಿರುವ ಹೂವನ್ನ ಕಿತ್ತು ತಂದು ಆ ಹೂ ಕೀಳೋದ್ರಿಂದ ಆ ಗಿಡಕ್ಕೆ ಎಷ್ಟು ನೋವಾಗುತ್ತೆ ನಾವು ಗಮನಿಸಲ್ಲ. ಆ ಗಿಡದಿಂದ ಆ ಹೂವನ್ನ ಕಿತ್ತು ತಂದು ಕೇಳದೇ ಇರೋ ದೇವರಿಗೆ, ದೇವ್ರು ನಮ್ಮನ್ನ ಯಾವತ್ತೂ ಕೇಳಿಲ್ಲ ನೀನು ಹೂವಲ್ಲೇ ಪೂಜೆ ಮಾಡ್ಬೇಕು ಅಂತ. ಆದ್ರೆ ಅಲ್ಲಿ ದೇವ್ರನ್ನ ನಾವು ಖುಷಿ ಪಡ್ಸಕ್ಕೆ ಅಂತ ಹೂವನ್ನ ತಂದು ಪೂಜೆ ಮಾಡ್ತೀವಿ. ಸೊ ಯಾರಿಗೂ ನೋವು ಕೊಟ್ಟು ಮಾಡುವಂತಹ ಕೆಲಸ ಇಲ್ಲಿ PSSM ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ನೋ ಪೂಜಾ ಆರ್ ನೋ ವರ್ಷಿಪಿಂಗ್ ಐಡಲ್ಸ್ ಅಂತ ಹೇಳ್ತಾರೆ. ನಾವೇನಾದ್ರೂ ನಮ್ಮ ದೇಹದಲ್ಲಿರುವ ಒಂದು ಪಾರ್ಟ್ ನ ಕಿತ್ತು ನಾವು ಪೂಜೆ ಮಾಡ್ತೀವ ದೇವರಿಗೆ, ಅದು ಇಷ್ಟ ಆಗುತ್ತಾ ದೇವರಿಗೆ, ಅದನ್ನ ನಾವು ಯೋಚನೆ ಮಾಡಿದಾಗ ಈ ವಿಷಯ ನಮಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಸೊ ಫಸ್ಟ್ ಒನ್ ನೋ ಪೂಜಾ. ಸೆಕೆಂಡ್ ಒನ್, ಅದರಲ್ಲೂ ಫಸ್ಟ್ ಒನ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ನೋ ಪೂಜಾ ಯಾಕೆ ಹೇಳ್ತಾರೆ? ನನ್ನಲ್ಲೂ ದೇವರಿದ್ದಾನೆ, ನಿನ್ನಲ್ಲೂ ದೇವರಿದ್ದಾನೆ. ಅಯಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನನ್ನಲ್ಲೂ ಅದೇ ಆತ್ಮ, ನಿನ್ನಲ್ಲೂ ಅದೇ ಆತ್ಮ. ನನ್ನಲ್ಲಿರುವುದು ದೈವ, ನಿನ್ನಲ್ಲಿರುವುದು ದೈವ ಅಂತಾನೆ ಹೇಳ್ತಾರೆ. ಯಾವತ್ತು ಪತ್ರಿಜಿಯವ್ರು ಯಾರಿಗಾರು ಕಾಲಿಗೆ ನಮಸ್ಕಾರ ಮಾಡಕ್ ಹೋದ್ರೆ ರಿವರ್ಸ್ ಅವರೇ ಮತ್ತೆ ನಮಗೆ ನಮಸ್ಕಾರ ಮಾಡ್ಬಿಡ್ತಾರೆ. ಸೊ ಅವರು ನೋ ಪೂಜಾ ಅನ್ನೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೆವರ್ ಗಿವ್ ಟ್ರಬಲ್ ಟು ಎನಿ ಅನಿಮಲ್ಸ್. ಅಂದ್ರೆ ಎಲ್ರೂ ಕಂಪಲ್ಸರಿ ಶಾಕಾಹಾರಿಗಳಾಗಿ ವೆಜಿಟೇರಿಯನ್ಸ್ ಆಗಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಬೇರೆ ಯಾವ ಪ್ರಾಣಿಗಳನ್ನ ಸೃಷ್ಟಿ ಮಾಡಿಲ್ಲ. ಅಂಥದ್ರಲ್ಲಿ ನಮಗೆ ಯಾವ ಪ್ರಾಣಿಗಳನ್ನ ಕಟ್ ಮಾಡೋದು, ಕೊಂದಾಕೋದು ಆ ಒಂದು ಅಧಿಕಾರ ನಮಗೆ ಖಂಡಿತ ಇಲ್ಲ. ನಮ್ಮನ್ನ ತಗೊಂಡೋಗಿ ಯಾರು ನೀರಲ್ಲಿ ಹಾಕಿದ್ರೆ ನಾವೆಷ್ಟು ಕಷ್ಟ ಅನುಭವಿಸ್ತೀವಿ. ಅದೇ ತರ ನೀರಲ್ಲಿರುವ ಮೀನನ್ನ ಆಚೆ ತಂದು ಅದನ್ನ ಸಾಯಿಸಿ ತಿನ್ನುವಂತಹ ಅದಕ್ಕಿನ್ನ ಪಾಪದ ಕೆಲಸ ಇನ್ನೊಂದು ಇಲ್ಲ. ಮೊಟ್ಟೆ ಆದ್ರೂ ಸಹ ಅಷ್ಟೇ, ಕೋಳಿಯ ಹೊಟ್ಟೆಯಲ್ಲಿ ಇನ್ನ ಹುಟ್ಟೆ ಇರಲ್ಲ, ಪ್ರಪಂಚನೇ ನೋಡಿರಲ್ಲ ಆ ಮೊಟ್ಟೆ ಅನ್ನೋದು, ಆಗ್ಲೇ ನಾವು ಆ ಮೊಟ್ಟೆಯನ್ನ ಸಾಯಿಸಿದ್ರೆ ಅದನ್ನು ಮಹಾಪಾಪ. ಸೊ ಯಾವುದೇ ಒಂದು ಪ್ರಾಣಿಯನ್ನ ಕೊಲ್ಲುವ ಹಕ್ಕು ನಮಗೆ ಇಲ್ಲ. ಸೊ ನೋ ಕಿಲ್ಲಿಂಗ್ ಆನಿಮಲ್ಸ್ ಅಥವಾ ನೋ ಕಿಲ್ಲಿಂಗ್ ಟ್ರೀಸ್ ಆಲ್ಸೋ. ಆ ಟ್ರೀಸ್ ಅಥವಾ ಆ ಪ್ಲಾಂಟ್ಸ್ ಕೊಡುವ ಹಣ್ಣುಗಳನ್ನ ನಾವು ತಿನ್ನಬಹುದೇ ಹೊರತು ನಮ್ಮ ಒಂದು ಈ ದೇಹಕ್ಕಾಗಿ ನಾವು ಇನ್ಯಾವುದೇ ಒಂದು ಅತಿ ಆಸೆಯಿಂದ ಮರಗಳನ್ನ ಕಟ್ ಮಾಡುವ ಹಕ್ಕು ನಮಗಿಲ್ಲ. ಹಾಗೆ ಪ್ರಾಣಿಗಳನ್ನ ಸಹ ಕೊಂದು ತಿನ್ನುವಂತಹ ಅಧಿಕಾರ ನಮಗೆ ಇಲ್ಲ. ಹಾಗೆ ಈ ಒಂದು ರೇಷ್ಮೆ ಬಟ್ಟೆಗಳು, ಸಿಲ್ಕ್ ವರ್ಮ್ಸ್ ನಾವು ರೇಷ್ಮೆ ಹುಳುಗಳನ್ನ ಬಿಸಿ ನೀರಲ್ಲಿ ಹಾಕಿ ಸಾಯಿಸಿ ಅದರಿಂದ ತೆಗೆಯುವಂತಹ ಆ ಸಿಲ್ಕ್ ದಾರದಲ್ಲಿ ಮಾಡಿರುವಂತಹ ಸಿಲ್ಕ್ ಸೀರೆಗಳು ಸಹ ಬೇಡ. ಯಾವುದೇ ರೀತಿ ಪ್ರಾಣಿಗಳನ್ನ ಹಿಂಸೆ ಕೊಟ್ಟು ಮಾಡಿದಂತಹ ಪದಾರ್ಥಗಳನ್ನ ಉಪಯೋಗಿಸಬಾರದು. ಅಂದ್ರೆ ಎಲ್ಲರೂ ಸಸ್ಯಾಹಾರಿಗಳಾಗಿ ಅಂತ ಹೇಳ್ತಾರೆ, ಮಾಂಸಾಹಾರಿಗಳಾಗೋದು ಬೇಡ. ನೋ ಕಿಲ್ಲಿಂಗ್ ಆನಿಮಲ್ಸ್, ನೋ ಪೂಜಾ, ನೋ ಕಿಲ್ಲಿಂಗ್ ಆನಿಮಲ್ಸ್ ಆರ್ ಟ್ರೀಸ್. ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಏನು, ನೋ ಡಾಕ್ಟರ್ಸ್, ನೋ ಮೆಡಿಸಿನ್ಸ್. ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು? ನಮ್ಮ ಈ ದೇಹ ಸ್ಥಿತಿಗೆ ನಾವೇ ಕಾರಣ. ಹಾಗಾಗಿ ಇದನ್ನ ಸರಿ ಮಾಡ್ಕೊಳ್ಳೋದು ಸಹ ನಮ್ಮ ಕೈಯಲ್ಲೇ ಇದೆ. ನಾವೇ ವಿತೌಟ್ ಮೆಡಿಕೇಶನ್ ಸರಿ ಮಾಡ್ಕೋಬಹುದು. ಅದೇ ಕೆಲವೊಂದು ಎಕ್ಸೆಪ್ಷನ್ಸ್, ಈಗ ಏಜ್ ಆಗ್ತಾ ಆಗ್ತಾ ಐಸೈಟ್ ಇರ್ಬೋದು, ಅಥವಾ ಹಲ್ಲಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಆದಾಗ
ಬೋನ್ಸ್ ಕಟ್ ಆಗಿರ್ಬೋದು, ಫ್ರಾಕ್ಚರ್ ಆಗಿರಬಹುದು, ಅಂಥದಕ್ಕೆ ಅನಿವಾರ್ಯ ಡಾಕ್ಟರ್ ಹತ್ರ ಹೋಗೋಣ, ಮಾಡಿಸ್ಕೊಳ್ಳೋಣ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ನಮ್ಮ ದೇಹಕ್ಕೆ ಕಾಯಿಲೆಗಳು ಬಂದರೂ ಅದನ್ನ ನಾವೇ ಗುಣಪಡಿಸ್ಕೋಬೇಕು. ನೋ ಡಾಕ್ಟರ್ಸ್, ನೋ ಮೆಡಿಕೇಶನ್ಸ್. ಸಾವು ಅಂದ ತಕ್ಷಣ ಹೆದರೋದು ಬೇಡ. ಆ ಸಾವನ್ನೋದು ಕೇವಲ ಫಿಸಿಕಲ್ ಬಾಡಿಗೆ, ಆತ್ಮಕ್ಕೆ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದಾಗ ಯಾವುದೇ ರೀತಿ ಭಯ ಇರಲ್ಲ. ನಾವು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಜೀವನ ನಡೆಸಬಹುದು. ಬೇಡದೇ ಇರುವ ಆಲೋಚನೆಗಳು, ಬೇಡದೇ ಇರುವ ಆ ಒಂದು ಭಾವನೆಗಳು ನಮ್ಮೊಳಗೆ ಇಟ್ಕೊಂಡಿದ್ದಾಗ ಎಲ್ಲ ಕಾಯಿಲೆಗಳಿಗೆ ನಾವೇ ಕಾರಣ ಆಗ್ತೀವಿ. ಸೊ ನೋ ಡಾಕ್ಟರ್ಸ್, ನೋ ಮೆಡಿಕೇಶನ್ಸ್. ಸೊ ಮಾಸ್ಟರ್ಸ್, ಈ ಮೂರನ್ನ ನಾವು ಡೋಂಟ್ಸ್ ಅಂದ್ರೆ ಮಾಡಬಾರದು. PSSM ಅಲ್ಲಿರುವ ಪ್ರತಿಯೊಬ್ಬರೂ ಈ ಮೂರನ್ನು ಮಾಡಲೇಬಾರದು ಅಂತ ಪತ್ರಿಜಿಯವರು ನಮ್ಗೆಲ್ಲ ಹೇಳ್ತಾ ಇದ್ದಾರೆ. ನಿನ್ನೆ 3 ಮಾಡಬೇಕಾಗಿರುವ ಅಂಶಗಳನ್ನ ಸಹ ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಈಗ ಮಾಡಬಾರದೇ ಇರುವುದನ್ನು ಸಹ ನಾವು ತಿಳ್ಕೊಂಡು ಅದನ್ನ ಫಾಲೋ ಮಾಡೋಣ ಮಾಸ್ಟರ್ಸ್. ಸೊ